ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ನಾವು ಪ್ರಾಪರ್ಟಿಗೆ ಸಂಪೂರ್ಣ ಟ್ಯಾಕ್ಸ್ ಅನ್ನ ಕಟ್ಟಿದೀವಿ ಅಂತ ಹೇಳಿ ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪ್ರಾಪರ್ಟಿಗೆ ನಾವು ಎಲ್ಲ ರೀತಿಯಾದ ಟ್ಯಾಕ್ಸ್ ಗಳನ್ನು ಕಟ್ಟಿದೀವಿ. ನಾವು ಹಾಸನ ಬಡಾವಣೆ ಠಾಣೆಗೆ ಕೂಡ ನಾವು ದೂರನ್ನ ಕೊಟ್ಟಿದ್ದೀವಿ. ಒಂದೊಂದೇ ಬ್ಯಾಚ್ನವ್ರು ಬಂದು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಯಾವುದೇ ನೋಟಿಸ್ ಕೂಡ ಬಂದಿಲ್ಲ. ನಾನು ಇಲ್ಲದೆ ಇರುವಾಗ ಬಂದು ಕಾಂಪೌಂಡ್ ಅನ್ನ ಧ್ವಂಸ ಮಾಡ್ಬಿಟ್ಟಿದ್ದಾರೆ. ಪ್ರಾಪರ್ಟಿ ಹೋದ್ರೆ ಯಾರು ಬೇಕಾದ್ರೆ ತಗೋಬಹುದು, ಆದ್ರೆ ಇಲ್ಲಿರೋ ನಮ್ಮ ಹುಡುಗರಿಗೆ ಏನಾದ್ರು ಆದ್ರೆ ಏನ್ ಮಾಡೋದು, ಅದಕ್ಕೆ ಯಾರು ಹೊಣೆ ಅಂತ ಪುಷ್ಪ ಅವರು ಕೇಳಿದ್ದಾರೆ. ಬಡಾವಣೆ ಠಾಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪುಷ್ಪ ಅವರು ಕೊಟ್ಟಂಥ ಒಂದು ದೂರು. ಅವ್ರು ಹೇಳೋದು, ನಮಗೆ ಏಕಾಏಕಿ ಏನು ನೋಟಿಸ್ ಕೊಡದಲ್ಲೇ ಬಂದು ಕಾಂಪೌಂಡನ್ನು ಹೊಡೆದಾಕ್ಬಿಟ್ಟಿದ್ದಾರೆ. ಪ್ರಾಪರ್ಟಿ ಬಿಡಿ, ಪ್ರಾಪರ್ಟಿ ಇವತ್ತಿರುತ್ತೆ ಹೋಗುತ್ತೆ, ಬಟ್ ಅಲ್ಲಿದ್ದಂಥ ಹುಡುಗರಿಗೆ ಏನಾದರೂ ಆದರೆ ಏನು ಮಾಡೋದು ನಮ್ಮ ಹುಡುಗರಿಗೆ ಅಂತ ಪುಷ್ಪ ಅವರು ಹೇಳ್ತಾರೆ. ಪ್ರತಿ ಬಾರಿ ಒಂದೊಂದು ಬ್ಯಾಚ್ನವ್ರು ಬಂದು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ಟಿದೀವಿ, ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರೆದು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆ ಥರ ಇದ್ದರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶಿಗಂತ ಸೈಟ್ ಅವ್ರು ಕೊಡ್ಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು 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 ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಕೇಳಿ, ಅದಕ್ಕೂ ಉತ್ತರ ಕೊಟ್ಬಿಡ್ತೀನಿ. ನನ್ನ ಮನೆ ಅಡ್ರೆಸ್ಗಾಗಲಿ ನಂದು ಅರುಣ್ ಕುಮಾರ್ ಪುಷ್ಪ ಅಂತ ಇರೋದು, ಅದರಲ್ಲಿ ಯಾವುದು ಯಶ್ ಪ್ರಾಪರ್ಟಿ ಯಾವುದೂ ಇಲ್ಲ. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ಯಾವುದೋ ಒಂದು ಸರಿ ಒಬ್ಬ ಏನು ಹೇಳ್ತಾರೆ ಅದಕ್ಕೆ, ಕೋರ್ಟಲ್ಲಿ ಕೊಡೋಕೆ ಬರ್ತಾರಲ್ಲ, ಅವ್ರು ಬಂದು ನನಗೊಂದು ಸತಿ ನೀವು 10,000 ಕೊಡಿ, ಅವ್ರೇನೋ ನಿಮ್ಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ, ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳಿಸಿದ್ದು ಉಂಟು. ಅದು ಬಿಟ್ಟರೆ ಇನ್ಯಾರೂ ಬಂದಿಲ್ಲ. ಆಮೇಲೆ ನಮಗೆ ಗೋಡೆ ಮೇಲೆ ಅಂಟಿಸಿದ್ರಲ್ಲ, ಅವಾಗ ನನಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದ, ಈ ಥರ ಏನೋ ಅಂಟಿಸಿ ಕೋರ್ಟ್ ಏನೋ ಆರ್ಡ್ರ್ ಆಗಿದೆ ಅಂತ. ಸರಿ, ಲಾಯರಿಗೆ ಕಾಂಟ್ಯಾಕ್ಟ್ ಮಾಡು ಅಂದರೆ ಅವ್ನು ಮಾಡ್ದ. ಅದೇ ಥರ ನಮ್ಮ ಸಂಜೆಯವರೆಲ್ಲ ನೋಡ್ತಿದ್ದಾರೆ, ಸ್ಲೋ ಆಗಿ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ಲದೆ ಇರೋ ಟೈಮಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬ ಬೆಲೆ ಬಾಳೋ ಸಾಮಾನಿತ್ತು, ಗ್ರ್ಯಾನೈಟು, ಆಮೇಲೆ ನಮ್ಮ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವನಿಗೆ, ಆಮೇಲೆ ಪಾರ್ಟಿ ಅಂದರೆ ಕಾರ್ಗಳು ನಿಲ್ಸೋಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ವಿ ನಾವು, ಅದನ್ನು ಅವರು ಹೊಡೆದಾಕಿದ್ದಾರೆ. ಬಟ್ ಏನಂದರೆ ನಾನು ಇರಲಿಲ್ಲ, ಈ ಥರ ಎಷ್ಟು ಬ್ಯುಸಿ ಇರೋದ್ರಿಂದ ನಾವು ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ಹೋದರೆ ತಗೋಬೋದು, ನಮ್ಮ ಅಕ್ಕನ ಮಗನೋ ನಮ್ಮ ಡ್ರೈವರ್ಗೋ ಏನಾದರೂ ಆಗ್ಬಿಟ್ರೆ ಅಂತ ಮತ್ತೆ ಈಗ ಪಕ್ಕದ ಮನೆಗೆ ಗಲಾಟೆ ಮಾಡಿ. ಹಾಗೆ ಈಗ ಪುಷ್ಪ ಅವರ ಚಿಕ್ಕಮ್ಮನ ಮಗ, ಆತನ ವಿರುದ್ಧ ಕೂಡ ಈಗ ಒಂದು ದೂರು ದಾಖಲಾಗಿದೆ. ದುರ್ಗಾಪ್ರಸಾದ್ ಅಂತೇಳಿ, ದುರ್ಗಾಪ್ರಸಾದ್ ವಿರುದ್ಧ ದೇವರಾಜು ಅನ್ನೋರು ಕೇಸ್ ದಾಖಲು ಮಾಡಿದ್ದಾರೆ. ಬಡಾವಣೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿರುವಂಥ ದೇವರಾಜು, ಲಕ್ಷ್ಮಮ್ಮ GPA ಹೋಲ್ಡರ್ ದೇವರಾಜ್ನಿಂದ ಕಂಪ್ಲೇಂಟ್ ಕೊಟ್ಟಿರೋದು. ಇದು ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ಇದಾರಲ್ಲ ದೇವರಾಜ್ ಅವರು, ಸೊ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುರ್ಗಾಪ್ರಸಾದ್ ಮತ್ತು HR ನಟರಾಜು ವಿರುದ್ಧ ದೂರು ದಾಖಲಾಗಿದೆ. ಇಬ್ಬರು ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ದಿಲೀಪ್ ಮತ್ತು ಕುಮಾರ್ ಅವರಿಗೆ ಹಲ್ಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಜಾಗದ ಬಳಿ ಅಳವಡಿಸಿದ್ದಂಥ CC ಕ್ಯಾಮ್ರಾ ಕಿತ್ತು ಹಾಕಿದ್ದಾರೆ ಅಂತ ಆರೋಪದಲ್ಲಿ ಹೇಳ್ತಾರೆ. ಮೇಡಮ್ ಅವರು ಮತ್ತೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜು ಎಂಬವರು ಮತ್ತು ದುರ್ಗಾಪ್ರಸಾದನವರು ನನ್ನ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ನಾನು ಮತ್ತು ನನ್ನ ಬೆಂಬಲಿಗರ ಮೇಲೆ ನಾವು ಅವರಿಗೆ ಬೆದರಿಕೆ ಹಾಕಿದ್ದೀವಿ ಅಂತ ಅಂದಮೇಲೆ FIR ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡೋಕ್ಕೆ ಹೋಗಿಲ್ಲ, ನನಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟು ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ಅವರು ಮತ್ತೆ ಅದನ್ನು ಆ ಜಾಗಕ್ಕೆಲ್ಲ ಹೋಗಿ ಅವರ ಬೆಂಬಲಿಗರೆಲ್ಲ ಅಲ್ಲೇ ಸುತ್ತಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸೆಡ್ಡಿಗೆ, ನಮ್ಮ ಜಾಗದಲ್ಲಿರ್ತಕ್ಕಂಥ ಸೆಡ್ಡಿಗೆ ನಟರಾಜ್ ಎಂಬವರು ಮತ್ತೊಂದು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಅದನ್ನು ಕೇಳಲಿಕ್ಕೆ ಹೋದಾಗ ದುರ್ಗಾಪ್ರಸಾದ್ ಮತ್ತು ಅಲ್ಲಿಂದ
ನಟರಾಜ್ ಅನ್ನೋರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಅವ್ರ ಮೇಲೆ ಒಂದು FIR ಮಾಡಬೇಕು ಅಂತ ಅಂದ್ಬಿಟ್ಟು ದುರ್ಗಾ ಪ್ರಸಾದ್ ಮತ್ತು ನಟರಾಜ್ ಅವ್ರ ಮೇಲೆ ನೀವು FIR ಹಾಕಬೇಕು ಅಂತ ಅಂದ್ಬಿಟ್ಟು ನನಗೆ ಭಯದ ವಾತಾವರಣ ಸೃಷ್ಟಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.